17 ವರ್ಷದಿಂದ ವನವಾಸ ಪಡೆದಿರುವ ರೈತ ಹೋರಾಟಕ್ಕೆ 17 ವರ್ಷದಿಂದ ರೈತ ಹೋರಾಟಕ್ಕೆ ಬೇಕೇ ಬೇಕು ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಅರಣ್ಯ ಸಚಿವರು ಅರಣ್ಯ ಸಚಿವರು ಅರಣ್ಯ ಸಚಿವರಿಗೆ ಈಶ್ವರ ಖಂಡ್ರೆ ಅರಣ್ಯ ಸಚಿವನಿಗೆ ಜನ ವಿರೋಧಿ ಅರಣ್ಯ ಸಚಿವನಿಗೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಬಂದಿದ್ದಾರೆ ಇಲ್ಲಿಗೆ ಸಾಕ್ಷಿ ಸರ್ ನಿಮ್ಗೆ ಪರಿಸ್ಥಿತಿ ಒಂಚೂರು ಅಂಕರೆ ಮಾಡಿ ಜಿಲ್ಲಾ ಗೊತ್ತ ದಿವಸ ಕೊಟ್ಬಿಡು ಎಲ್ಲರೂ ಗೊತ್ತು ನಾವೇ ಕೊಟ್ಬಿಡ್ತೀವಿ ಈಗ ನಿರಂತರವಾಗಿ ಆನೆ ದಾಳಿ ಮಾಡ್ತಾ ಇರೋದು ತಮ್ಗೆಲ್ರಿಗೂ ತಿಳಿದ ವಿಚಾರ. ಸಾವು ಸಹ ಸಾಕಷ್ಟು ಬಾರಿ ವರದಿ ಮಾಡಿದ್ದೀರಾ. ಒಂದು ಕಡೆ ರೈತನ ಸಾವುಗಳಾಗಿದೆ, ಒಬ್ಬ ರೈತ ಸಾವು ಬದುಕಿನ ಬದಿಯ ಹೋರಾಟ ಮಾಡ್ತಾ ಇದ್ದಾನೆ. ಮತ್ತು ಇದೇ ನಮ್ಮ ಪಕ್ಕದ ತೋಟ ನಾವೇನು ನಿಲ್ತಿದ್ದೀವೋ ಸುಮಾರು ರಾತ್ರಿ 50 ಅಡಿಕೆ ಗಿಡಗಳು ಸುಮಾರು 5 ವರ್ಷದಿಂದ ಬಂದಿರತಕ್ಕಂಥದ್ದು. ನಿನ್ನೆ ಒಂದು 70 ಗಿಡಗಳು. ಈ ರೀತಿ ಎಲ್ಲ ಕಡೆಯೂ ಕೂಡ ನಾಶ ಮಾಡ್ತಾ ಬರ್ತಾಯಿದೆ. ರೈತರ ಬದುಕು ಬೀದಿಗೆ ಬಿದ್ದಿದೆ. ಹಾಗಾಗಿ ನಾವು ಇಲ್ಲಿ ಗಂಟ ಹೋರಾಟ ಮಾಡ್ತಾಯಿದ್ವಿ. ಅಧಿಕಾರಿಗಳು ಏನೋ ನಮಗೆ ಮೂಗಿಗೆ ತುಪ್ಪ ಒರೆಸಿ ಕಳಿಸ್ತಾಯಿದ್ರು. ಆದರೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ಪ್ರತಿನಿಧಿ ಅಥವಾ ಸಚಿವರು ಬಂದು ನಮ್ಮ ಪರಿಹಾರ ಮಾಡೋ ಗಂಟ ನಾವು ಇಲ್ಲಿಂದ ಕದಲ ಅಂತ ತೀರ್ಮಾನ ಮಾಡಿದ್ದೀವಿ. ಅಹೋರಾತ್ರಿ ಧರಣಿಗೂ ಕೂಡ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಹೋರಾಟನ ನಮ್ಮ ಎಲ್ಲಿ ಗಂಟ ಆನೆ ಇಲ್ಲಿ ಬರೋದು ತಡೀತಾರೋ ಅಥವಾ ನಮ್ಮ ಜಮೀನುಗಳಿಗೆ ಪರಿಹಾರ ಕೊಡ್ತಾರೋ ಅಲ್ಲಿ ಗಂಟಲು ಕೂಡ ನಾವು ಈ ಹೋರಾಟನ ಮುಂದುವರಿಸ್ತೀವಿ. ಇದರಲ್ಲಿ ರಾಜಿ ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರ ನಮ್ಮ ಅಹವಾಲನ್ನ ಕೇಳು ಗಂಟಲು ಕೂಡ ನಾವು ಇಲ್ಲೇ ಇರ್ತೀವಿ. ನಾಳೆ 9 ಗಂಟೆ 10 ಗಂಟೆ ಒಳಗೆ ನಮ್ಮ ಏನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ಬೆಂಬಲ ಸೂಚನೆಗೋಸ್ಕರ ನಮ್ಮ JDS ರಾಜ್ಯಾಧ್ಯಕ್ಷರಾದಂಥ ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣನವರು ನಾಳೆ ನಮಗೆ ಬೆಂಬಲ ಸೂಚಕ್ಕೆ ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಏನೇನು ಸಮಸ್ಯೆ ಆಗಿದೆ ಸರ್ ಇಲ್ಲಿ? ಅದೇ ಸರ್, ಈಗ ನೆನ್ನೆ ನೋಡಿದ್ರಿ ಇಲ್ಲಿ ಬಂದು ಇಲ್ಲ ಒಂದು 150 ಅಡಿಕೆ ಸಸಿಗಳು ಉಣಿಸಿದೆ. ಮೊನ್ನೆ ಬಂದು ಇಲ್ಲೇ ಬಂದಿದೆ. ಅವರು ಪ್ರಾಣಾಪಾಯದಿಂದ ಪಾರಾಗಿರೋದು ಹೆಚ್ಚು. 3 ದಿವಸದಲ್ಲಿ ಇಲ್ಲಿ 3 ಕಡೆ ದಾಳಿ ಮಾಡಿದೆ. ಇಲ್ಲಿ ಮಂಗಳಹಳ್ಳಿಯಲ್ಲಿ ಒಬ್ಬನಿಗೆ ಹೊಟ್ಟೆ ತೆಗೆದು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾವು ಅವರೇನು ಬದುಕುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅರಣ್ಯ ಇಲಾಖೆದವರು ಬದುಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಮೆಣಸುಗಳಲ್ಲಿ ರಾತ್ರಿ ಬಂದು ಅವರೊಬ್ಬನಿಗೆ ತುಳಿದು ಅವನು ಗಾಯ ಮಾಡಿದೆ. ಇವತ್ತು ಅವನು ಬೋರಿಂಗ್ ಹಾಸ್ಪಿಟಲ್ ತಗೊಂಡೋಗವ್ರೆ. ಇಲ್ಲಿ ರಾತ್ರಿ ಬಂದು ತಿರ್ಗಾ ಬಂದು ಒಂದು 150 ಅಡಿಕೆ ಗಿಡ ಕಿತ್ತಾಗಿದೆ. ಮೊನ್ನೆ ರಾತ್ರಿ ಇವರಿಗೆ ಬಂದು ಮನೆಯೊಳಗೆ ಓಡಿಸ್ಕೊಂಡೋಗಿದೆ. ಒಬ್ಬನಿಗೆ ಇಲ್ಲಿ ಕೋಳಿ ಪಾರ ನುಗ್ಬಿಟ್ಟು ಅವನ ಸುಣ್ಗಡ್ತಲ್ಲಿ. ಪ್ರತಿ ದಿವಸ ಆನೆಗಳು ಹೆಂಗೆ ಮಾಡ್ತವೆ ಅಂದರೆ ಒಂಥರ ಜನಗಳಿಗೆ ಭಾಳ ಜೀವನ ಕೈ ಹಿಡ್ಕೊಂಡು ಓಡಾಡಬೇಕು. ಮನೆಯಿಂದ ಈಚೆ ಬರೋಕೆಲ್ಲ ಹೋಯ್ತಾ ಇಲ್ಲ. ಅಷ್ಟೊಂದು ಕಷ್ಟ ಆಗ್ಬಿಟ್ಟದೆ ರೈತರುಗಳಿಗೆ. ಆದರೆ ಇದ್ರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ಹಂಗಾಗಿ ಜನಗಳು ಈಗ ಇನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತೇಳಿ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಾಗಲಿಲ್ಲ ನಾವು ಹೆದ್ದಾರಿಗೆ ಬರ್ತೀವಿ. ಇಡೀ ಚನ್ನಪಟ್ಟಣ ಜನ ಪೂರ್ತಿ ಜನತೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಎಲ್ಲ ಅವರ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇಲ್ಲೇ ಒಂದೇ ಕಡೆಯಿಂದ ಇಡೀ ಚನ್ನಪಟ್ಟಣದಲ್ಲಿ ಚಿರತೆಗಳು ಇರ್ಬೋದು, ಕರಡಿ ಇರ್ಬೋದು, ಆನೆ ಇರ್ಬೋದು, ಎಲ್ಲ ಭಾಳ ಅವಳಿ ನಡೀತಾ ಇದೆ. ಆ ಅವಳಿಗೆ ನಮಗೆ ಪರಿಹಾರ ಸಿಗುವವರೆಗೂ ಕೂಡ ನಾವು ಪ್ರೊಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ. ಅರಣ್ಯಾಧಿಕಾರಿಗಳು ಏನು ಹೇಳ್ತಾರೆ ಸರ್? ಅರಣ್ಯಾಧಿಕಾರಿಗಳು ಅದೇ ಕಣ್ಣೋಸು ತಂತ್ರ ಹೇಳ್ತಾರೆ. ಈಗ ಮೊನ್ನೆ ಯಾವುದೋ ಒಂದು ಬೋರ್ವೆಲ್ಲ ಇರ್ದಾಕೊಂಡು ಹೊಂಟೋಗದೆ 20,000 ಕೊಡ್ತೀವಿ ಅಂತ ಹೇಳಿ 20 ಗಂಟೆ 2 ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ. ನಮ್ಮ ಹುಡುಗ ಬಂದು ಹೇಳ್ದ 1.5 ಎಕರೆ ತುಳಿದ್ಬಿಡ್ತು, ಏನೋ ಭತ್ತ ತುಳಿದಾಕ್ಬಿಡ್ತು ಕಾರಣ ಬಂದ್ಬಿಟ್ಟು ನಮಗೆ 12,000 ರೂಪಾಯಿ ಕೊಟ್ಟರು. ನನಗೆ ಒಂದು 50,000 ರೂಪಾಯಿ ಖರ್ಚಾಗಿತ್ತು ಅಂತ ಹೇಳಿದ್ರು ಅಳಸಂದ್ರದು. ಪ್ರತಿ ದಿವಸ ಹೇಳ್ಕೋತಾ ಇಲ್ಲ. ಯಾರೋ ಸ್ವಲ್ಪ ಬುದ್ಧಿವಂತ ಹೇಳ್ಕೋತಾರೆ. ಬಾಕಿಯವರು ಅವರವರೇ ಮನೆಗೊಂದು ಇನ್ನು ನಾಳೆ ವಿಷ ತಗೊಂಡು ಪ್ರಾಣಹತ್ಯೆ ಮಾಡ್ಕೊಂಬಟ್ಟಕ್ಕೆ ಜನಪದ ಜನತೆ ರೈತರು ಬಂದ್ಬಿಟ್ಟಿದ್ದಾರೆ.